ಸದುಪಯೋಗವನ್ನು ಪಡಿಸ್ಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಭಾವಿ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು. ಕೊನೆಯದಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮ ಹುಲ್ಕೂರು ಪಂಚಾಯಿತಿಯಲ್ಲಿ. ಅದೇನೋ ಹೇಳ್ತಾರಲ್ವ, ಲೇಟ್ ಆದರೂ ಲೇಟೆಸ್ಟ್ ಆಗಿ ಮತ್ತು ಬಹಳಷ್ಟು ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಸದಾವಕಾಶ ಸಿಕ್ಕಿದೆ ಮಕ್ಕಳಲ್ಲಿ. ಇವತ್ತೇನು ಕೊನೆಯದಾಗಿ ನಮ್ಮ ಒಂದು ಅಂಗಳ ಸರ್ಕಾರಿ ಶಾಲೆ ಕೂಡ ಕಲಿಕಾ ಸಾಮಗ್ರಿ ಕೊಡ್ತಾ ಇದೆ. ಯಾಕಂದ್ರೆ ಈ ಒಂದು ಅಭಿಮಾನ ಇಟ್ಕೊಂಡಿದ್ವಿ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಏನು ಕಡಿಮೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಕೂಡ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಪಡೆದಂತ ಮಕ್ಕಳು ಎಷ್ಟೋ ಜನ ಸರ್ಕಾರಿ ಹುದ್ದೆಗಳಿದ್ದಾರೆ. ಅದಿರುವಂತದ್ದು ಸರ್ಕಾರಿ ಶಾಲೆಗಳಲ್ಲಿರುವಂತಹ ಗುರುಗಳಾಗಿರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವ ಮಕ್ಕಳು. ಅದರ ಒಂದು ಹಿನ್ನೆಲೆಯಿಂದಲೇ ಇವತ್ತು ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು. ಜೊತೆಗೆ ಯಾವುದೇ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಬುಕ್ ಇಲ್ಲ, ಪೆನ್ ಇಲ್ಲ ಅನ್ನೋ ಒಂದು ಕೊರತೆ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಇವತ್ತು ಎಲ್ಲ ಪೆನ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಪೆನ್ಸಿಲ್ ಎಲ್ಲ ಕೊಡ್ತಾ ಇದ್ದೀವಿ. ಮಕ್ಕಳೇ, ನಾವು ಅರ್ಥ ಮಾಡ್ಕೋಬೇಕಾಗಿದೆ, ನೀವೆಲ್ಲ ಶಾಲೆ ಮುಗಿಸ್ಕೊಂಡು ಮನೆಗೆ ಹೋಗ್ತೀರಾ ಅಲ್ವಾ? ಮನೆಯಲ್ಲಿ ವಾಸ ಮಾಡ್ತೀರಾ. ನಿಮ್ಗೆಲ್ಲ ಮನೆ ಕಟ್ಟಕ್ಕೆ ಏನೇ ಬೇಕಾಗುತ್ತೆ? ಸೌಂಡ್ ಇಲ್ಲ. ಎಲ್ಲ ನೀಟಾಗಿ ಕಟ್ಟಿದ್ರೆ ಮನೆ ಚೆನ್ನಾಗಿರೋದು, ಮನೇಲಿ ನಾವು ವಾಸ ಮಾಡಕ್ ಕೂಡ ಚೆನ್ನಾಗಿರೋದು. ಅದೇ ರೀತಿಯಾಗಿ ನೀವು ವಿದ್ಯಾಭ್ಯಾಸ ಪಡ್ಕೋಬೇಕಾದ್ರೆ ನಿಮ್ಗೆ ಏನೇನ್ ಬೇಕಾಗುತ್ತೆ? ಯಾಕೆ ಕೊಡೋದಲ್ಲ, ಏನಕ್ಕೆ ಕೊಡ್ತಾ ಇದೀವಿ? ಇದೆಲ್ಲ ಬುಕ್ಸು, ಪೆನ್ ಎಲ್ಲ ಚೆನ್ನಾಗಿ ಓದ್ತೀರಲ್ವಾ? ಚೆನ್ನಾಗಿ ಓದ್ಬೇಕು. ಯಾಕಂದ್ರೆ ನಾನು ಕೆಲವೊಂದು ಸಮಯ ಅಂದ್ರೆ ನಾನು ಆ ಜಾಗದಲ್ಲಿ ಕೂತ್ಕೊಂಡಿರುವಾಗ ಕನಿಷ್ಠ ಪಕ್ಷ ಒಂದು ಪೆನ್ಗಾಗಿರ್ಬೋದು, ಒಂದು ಬುಕ್ಗೆ ಕಷ್ಟ ಇತ್ತು. ಯಾಕಂದ್ರೆ ಆ ಒಂದು ನೋವಿಂದ ಇವತ್ತು ನಾನು ಹುಟ್ಟಿ ಬೆಳೆದಿರುವಂಥ ಏನು ಪಂಚಾಯತಿ ಏನಿದೆ, ಪೂರ್ತಿ ಇಡೀ ಪಂಚಾಯತಿ ಕೂಡ ನನ್ನ ಕೈಯಲ್ಲಾದಷ್ಟು ಬುಕ್ಸು ಮತ್ತು ಸಾಮಗ್ರಿ ಕೊಡ್ತಾ ಇದ್ದೀನಿ. ಇದಕ್ಕೆ ನನ್ನ ಶ್ರಮ ಏನಿಲ್ಲ, ನಾನು ನಿಮಗೆಲ್ಲ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ. ಇದರ ದಾನಿಗಳ ಒಂದು ಶ್ರಮದಿಂದಾನೇ ನಾನಿವತ್ತು ಎಲ್ಲರಿಗೂ ಸಹ ಇವು ಬುಕ್ಕು ಮತ್ತು ಪೆನ್ ಎಲ್ಲ ಕೊಡೋದಕ್ಕೆ ಸಾಧ್ಯ. ಯಾಕಂದರೆ ಮಕ್ಕಳೇ, ನಾನು ಯಾವುದೇ ರೀತಿಯಲ್ಲಿ ಒಂದು ರಾಜಕೀಯದಲ್ಲಿಲ್ಲ. ನಾನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ದಾನಿಗಳ ಒಂದು ಸಹಾಯದಿಂದ ಇವತ್ತು ಪೆನ್ ಆಗಿರ್ಬೋದು, ಬುಕ್ ಆಗಿರ್ಬೋದು ನಿಮಗೆಲ್ಲ ಕೊಡ್ತಾ ಇದ್ದೀನಿ. ಬಹುಶಃ ದಾನಿಗಳು ಮುಂದೆ ಬರಲ್ಲ, ಆದರೆ ನಾವು ಅವ್ರ ಹತ್ರ ಅವ್ರ ಬಳಿ ಹೋಗ್ಬಿಟ್ಟು ಈ ಥರ ಬುಕ್ಸ್ ಕೊಡ್ಬೇಕಂತ ಕೇಳಿದಾಗ ಎಲ್ಲರೂ ಸಹ ಪ್ರೀತಿಯಿಂದ ಅವ್ರ ಕೈಲಾದಷ್ಟು ನಮಗೆಲ್ಲ ಸಹ ಸಹಾಯ ಮಾಡ್ತಾರೆ. ಯಾಕೆ ಸಹಾಯ ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಈ ರೀತಿ ಬುಕ್ಸ್ ಕೊಡ್ತಾ ಇದ್ದಾರೆ ಮತ್ತೆ ಪೆನ್ ಕೊಡ್ತಾ ಇದ್ದಾರೆ ಅಂದಾಗ ಪ್ರತಿಯೊಬ್ಬರು ಕೂಡ ನಮಗೆಲ್ಲ ಸಹಕಾರ ಕೊಡ್ತಾರೆ. ಅದೇ ರೀತಿಯಾಗಿ ನೀವು ಸಹ ಮಕ್ಕಳು ಚೆನ್ನಾಗಿ ಓದಬೇಕು, ವಿದ್ಯಾಭ್ಯಾಸ ಪಡೆದುಕೊಂಡು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ನಾನೊಂದು ಮನವಿ ಮಾಡ್ತೀನಿ. ಯಾಕಂದ್ರೆ ನೀವೆಲ್ಲರೂ ಸಹ ಓದ್ತಾ ಇದ್ದೀರಾ. ಇಲ್ಲಿ ಯಾರು ಟಿ ಸಿ ಆಗ್ತೀರಾ? ಪೊಲೀಸ್ ಯಾರು ಆಗ್ತೀರಾ? ಇಲ್ಲಿ ಗುರುಗಳು ಯಾರು ಆಗ್ತೀರಾ? ಏನು ಪೊಲೀಸ್ ಏನೋ ಜಾಸ್ತಿ ಕಡಿಮೆ ಇದಪ್ಪ. ಇರ್ಲಿ, ಚೆನ್ನಾಗಿ ಓದಬೇಕು. ನೀವು ಹುಟ್ಟಿರುವಂತ ಗ್ರಾಮಕ್ಕೆ ಒಳ್ಳೆ ಗೌರವ ತಂದು ಕೊಡಬೇಕು. ಜೊತೆಗೆ ನಿಮ್ಗೇನು ಪಾಠ ಹೇಳಿಕೊಟ್ಟಿರುವಂತ ಗುರುಗಳಿಗಾಗಿರ್ಬೋದು, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಗೊಂಬಂದು ಒಳ್ಳೆ ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸ ಪಡೆದುಕೊಂಡ್ರೆ ಮಾತ್ರ ನಾವು ಈ ಸಮಾಜದಲ್ಲಿ ಬದುಕಕ್ಕೆ ಸಾಧ್ಯ. ನೀವು ಶಿಕ್ಷಣವನ್ನೇ ಪಡೆದುಕೊಂಡಿಲ್ಲ ಅಂದರೆ ಈ ಸಮಾಜದಲ್ಲಿ ಆಗುತ್ತಿರುವ ದೌರ್ಜನ್ಯಗಳಾಗಿರ್ಬೋದು, ದಬ್ಬಾಳಿಕೆಗಳಾಗಿರ್ಬೋದು, ಇದರಿಂದ ನಾವು ಹಿಂದಿರಿತೀವಿ. ಇದರಿಂದ ಜಾಸ್ತಿ ನಾವು ಸಮಾಜದಲ್ಲಿ ಬದುಕುವುದಕ್ಕೆ ಕಷ್ಟ ಆಗುತ್ತೆ. ಶಿಕ್ಷಣ ಎಂಬುದು ನೀವು ಪಡ್ಕೊಂಡ್ಬಿಟ್ರೆ ಸಮಾಜದಲ್ಲಿ ಎಂಥ ಸಮಸ್ಯೆ ಬಂದರೂ ಕೂಡ ಎದುರಿಸುವ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಅದರಲ್ಲೂ ಪ್ರಮುಖವಾಗಿ ಇಲ್ಲಿರುವಂಥ ಹೆಣ್ಮಕ್ಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು. ಮಾಡ್ತೀರಾ? ಏನೋ ವಾಯ್ಸ್ ಕಡಿಮೆ ಮಾಡ್ತಾ ಇದೆ. ಏನೋ ಊಟದ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಏನು ವಾಯ್ಸ್ ಕಡಿಮೆನಾ? ಯಾಕಂದ್ರೆ ಮಕ್ಕಳೇ, ನಮ್ಮನ್ನ ನಮ್ಮ ತಂದೆ ತಾಯಿ 9 ತಿಂಗಳು ಹೊತ್ತು ಸಾಕಿರ್ತಾರೆ. ಯಾಕಂದ್ರೆ ಏನಾದರೂ ನನ್ನ ಮಗಳು ಏನಾದರೂ ಸಮಾಜಕ್ಕೆ ಸಾಧನೆ ಮಾಡ್ತಾರೆ, ಚೆನ್ನಾಗಿ ಓದ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲೇ ನಿಮ್ಮನ್ನ ಶಾಲೆಗೆ ಕಳಿಸ್ಕೊಡ್ತಾರೆ. ಅದೇ ರೀತಿಯಾಗಿ ನೀವು ಅವ್ರ ಗೌರವ ಉಳಿಸ್ಬೇಕಾದ್ರೆ ಸರಿಯಾದ ಸಮಯವನ್ನ ಸದುಪಯೋಗ ಪಡಿಸ್ಕೊಂಡು ಇಲ್ಲಿ ಗುರುಗಳೇನು ಹೇಳ್ತಾರೋ ಅವ್ರ ಮಾತು ಕೇಳ್ಕೊಂಡು ಇರಬೇಕು. ಅರ್ಥ ಆಯ್ತಾ? ಬಹುಶಃ ನಿಮ್ಮ ತಂದೆ ತಾಯಿ ನೀವು ಎಷ್ಟು ಓದ್ತಾ ಇದ್ದೀರೋ ಇಲ್ವೋ ಕೇಳ್ತಾರೆ ಇಲ್ವಾ, ಆದರೆ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಕೇಳೋದು ಮುಖ್ಯವಾಗಿ ಗುರುಗಳು ಮಾತ್ರ. ಗುರುಗಳು ಯಾವುದೇ ಕಾರಣಕ್ಕೂ ಅವ್ರ ಸ್ವಂತ ಮಕ್ಕಳು ಬೇಕಾದ್ರೆ ದೂರ ಮಾಡ್ಕೊಂಡ್ಬಿಡ್ತಾರೆ. ಆದರೆ ನೀವೆಲ್ಲ ಬಂದಿದ್ದಾರಲ್ಲ, ನಿಮ್ಮ ಗುರುಗಳ ಯಾವುದೇ ರೀತಿಯಲ್ಲಿ ದೂರ ಮಾಡ್ಕೊಂಡಿದ್ದಾರೆ. ಇಲ್ಲಿರುವಂಥ ಎಲ್ಲ ಮಕ್ಕಳು ಸಹ ಗುರುಗಳ ಮಕ್ಕಳು. ಅರ್ಥ ಆಯ್ತಾ? ಗುರುಗಳು ಹೇಳ್ದಂಗೆ ಕೇಳ್ಕೊಂಡು ಜೀವನದಲ್ಲಿ ಚೆನ್ನಾಗಿರಬೇಕು. ನಾವು ಚೆನ್ನಾಗಿ ಬದುಕಬೇಕಂದ್ರೆ ಶಿಕ್ಷಣ ಪಡ್ಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಕೊನೆಯದಾಗಿ ಅಂಗ್ಲ ಗ್ರಾಮಕ್ಕೆ ನಾವು ಕೊಟ್ಟಿದ್ದೀವಿ ಎಲ್ಲ. ಮುಂದಿನ ವರ್ಷ ಏನಂದ್ರೆ
ನಾನು ಇಡೀ ಕೆಜಿಎಫ್ ತಾಲೂಕು ಎಷ್ಟು ಗ್ರಾಮಗಳಿತ್ತು ಅಷ್ಟು ಗ್ರಾಮಗಳಿಗೆ ಸರ್ಕಾರಿ ಶಾಲೆಗಳಿಗೆ ಉಳಿಸಬೇಕು, ಬೆಳೆಸುವ ನಿಟ್ಟಿನಲ್ಲಿ ನನ್ನ ಕೈಯಲ್ಲಾದಷ್ಟು ಕಲಿಕಾ ಸಾಮಗ್ರಿ ನೀಡ್ತೀನಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಇಷ್ಟು ಕೆಲವೊಂದು ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟಿರುವ ನಿಜವಾಗ್ಲೂ ಕೂಡ ನಾನು ಈ ಒಂದು ಎಲ್ಲ ಪದಾಧಿಕಾರಿಗಳನ್ನ ಅಧ್ಯಕ್ಷರ ಆದಿಯಾಗಿ ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ನಮ್ಮ ಸರ್ಕಾರಿ ಶಾಲೆಗಳು ಒಂದು ರೀತಿಯಲ್ಲಿ ಕಾಣದ ಕೈಗಳಿಂದ ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ. ಸರ್ಕಾರ ಅನೇಕ ಯೋಜನೆಗಳನ್ನ ತರ್ತಾ ಇದ್ರೂ ಕೂಡ ಇನ್ನೊಂದು ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಹಂತಕ್ಕೆ ತರ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಯಾಕಂತಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಖಾಸಗಿ ಶಾಲೆಗಳ ಒಂದು ವ್ಯಾಮೋಹ ನಮ್ಮ ಪೋಷಕ ವರ್ಗದವ್ರಿಗಾಗಿರ್ಬೋದು ಅಥವಾ ಆ ಖಾಸಗಿ ಶಾಲೆಗಳ ಒಂದು ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಅಂದರೆ ಊರಿಗೊಂದೊಂದು ಶಾಲೆ ಪ್ರಾರಂಭ ಆಗುತ್ತೇನೋ ಮುಂದೆ ಅನ್ನೋ ಒಂದು ನಿಟ್ಟಿನಲ್ಲಿ ಬೆಳವಣಿಗೆಗಳು ಸಾಗ್ತಾ ಇದೆ. ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನ ಉಳಿಸ್ಕೊಂಡಿದ್ದೀವಿ ಅಂತಂದ್ರೆ ಇವರೆಲ್ಲ ಕಾರಣ ಅದಕ್ಕೆ ಮಕ್ಕಳ. ಯಾಕಂತಂದ್ರೆ ಇವರ ಒಂದು ಪ್ರೋತ್ಸಾಹ ಬೆಂಬಲ ನಮಗೆಲ್ಲ ಸಿಗ್ತಾ ಇರೋದ್ರಿಂದ ನಾವು ಸರ್ಕಾರಿ ಶಾಲೆಗಳನ್ನ ಇನ್ನಷ್ಟು ಉತ್ತುಂಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸುಗಮ ಆಗ್ತದೆ. ಬೆಳಗ್ಗೆ ಶ್ರೀನಿವಾಸ್ ಅವರು ಫೋನ್ ಮಾಡಿ ಹೇಳಿದ್ರು, ನಾವೆಲ್ಲ ಮಕ್ಕಳಿದ್ದಾಗ ನಮಗೆ ಏನೋ ಒಂದು ಸವಲತ್ತುಗಳು ಸಿಗ್ತಾ ಇರಲಿಲ್ಲ ಸರ್ ಅಂತ. ಖಂಡಿತ ನಾವು ಕೂಡ ಮಕ್ಕಳಾಗಿದ್ದಾಗ ನಮಗೆಲ್ಲ ಒಂದು ಸ್ಲೇಟು ಬಳಪ ಒಂದು ಪೆನ್ಸಿಲ್ ಕೊಡಿಸಿದ್ದಾರೆ ಅಂದರೆ ಅದೇ ಒಂದು ದೊಡ್ಡ ಇದು. ಪೆನ್ಸಿಲ್ ಕೊಡಿಸಿದ್ರು ನನಗೆ, ಇವತ್ತು ಒಂದು ಎಕ್ಸರ್ಸೈಸ್, ಹೊಸ ಎಕ್ಸರ್ಸೈಸ್ ಕೊಡಿಸಿದ್ರು ಅಂತ. ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ಆ ಥರ ಒಂದು ಏನಾದರೂ ಒಂದು ಲೋಪ ಇದೆಯಾ? ಎಲ್ಲ ಸಿಗ್ತಾ ಇದೆ ಅಲ್ವಾ? ಸರ್ಕಾರ ಒಂದು ರೀತಿಯಾದಂಥ ಯೋಜನೆಗಳನ್ನ ತಂದು ನಿಮಗೆ ಒಂದು ಉತ್ತಮ ಮಾರ್ಗದರ್ಶನ ಆಗಬೇಕು, ಉತ್ತಮ ಬುನಾದಿ ಆಗಬೇಕು ಅಂತ ಮಾಡ್ತಾ ಇದೆ. ಇಂತಹ ಒಂದು ಮಹಾನ್ ದಾನಿಗಳಿಂದ ಕೂಡ ನಿಮಗೆ ಅನೇಕ ರೀತಿಯಲ್ಲಿ ಸವಲತ್ತುಗಳು ಸಿಗ್ತಾ ಇದೆ. ಆ ಸವಲತ್ತುಗಳನ್ನ ಪಡ್ಕೊಂಡು ನೀವು ಏನಾಗಬೇಕು, ಮುಂದೆ ಉತ್ತಮ ವಿದ್ಯಾರ್ಥಿಗಳಾಗಬೇಕು, ಭಾರತದ ಒಂದು ಮಾದರಿ ಪ್ರಜೆಗಳಾಗಬೇಕು ಮಕ್ಕಳು. ಏನು ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಧ್ಯೇಯ ಏನಾಗಿತ್ತು? ಅವರ ಒಂದು ಧ್ಯೇಯವಾಕ್ಯ ಏನು? ಅಂಬೇಡ್ಕರ್ ಅವರ ಧ್ಯೇಯವಾಕ್ಯ ಹೇಳ್ತೀರಾ? ವಿದ್ಯಾವಂತರಾಗಿ ಸಂಘಟಿತರಾಗಿ ಹೋರಾಡಿ ಅಂತ ಅಲ್ವಾ? ಯಾವಾಗ ನಮ್ಮಲ್ಲಿ ಒಂದು ಸಂಘಟನೆ ಅನ್ನೋದು ಇರುತ್ತೆ, ಅದರಲ್ಲಿ ಶಕ್ತಿ ಇರುತ್ತೆ. ಒಗ್ಗಟ್ಟಿನಲ್ಲಿ ಏನಿದೆ? ಬಲ ಇದೆ ಅಲ್ವಾ? ಒಗ್ಗಟ್ಟಿನಲ್ಲಿ ಬಲ ಇದೆ. ಯಾವಾಗ ನಮಗೆ ಬಲ ಬರುತ್ತೋ ಆ ಬಲವನ್ನು ನಾವು ಯಾವತ್ತೂ ಕೂಡ ನಮ್ಮ ಬಲವನ್ನ ಧನಾತ್ಮಕ ಚಿಂತನೆಗಳಿಗೆ ಬಳಸ್ಕೋಬೇಕೇ ಹೊರತು ಋಣಾತ್ಮಕ ಚಿಂತನೆಗಳಿಗೆ ಬಳಸ್ಕೋಬಾರ್ದು. ಯಾವಾಗ ನಮ್ಮ ಬಲವನ್ನ ನಾವು ಒಂದು ಉತ್ತಮ ದಾರಿಗೆ ಅದನ್ನ ದಾರೆ ಎರಿತೀವಿ, ಆವಾಗ ನಾವು ಆಡ್ಕೊಂಡಿರ್ತಕ್ಕಂಥ ಒಂದು ಫಲ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಏನು ನಮ್ಮ ಭಾರತವನ್ನು ಕಂಡಾಗ, ಇತಿಹಾಸವನ್ನು ತೆಗೆದುಕೊಂಡಾಗ ಅನೇಕ ಸಂತರು ಆಳಿರ್ತಕ್ಕಂಥ ದೇಶ ಇದು. ಅನೇಕ ಸಮಾಜ ಸುಧಾರಕರು ನಮ್ಮ ಸಮಾಜವನ್ನು ಸುಧಾರಣೆ ಮಾಡಬೇಕು ಎಂಬ ಪಣವನ್ನು ತೊಟ್ಟು ಆಳಿರ್ತಕ್ಕಂಥ ದೇಶ ಇದು. ಆಗಿನ ಕಾಲದಲ್ಲಿ ಬಸವಣ್ಣ ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಲೈನಾಗಿ ಮತ್ತೆ ಚಪ್ಪಾಳೆ ಹೊಡಿಬೇಕು, ಮಾತಾಡೋದು.
ಅವಾಗ ಯಾರು ಮಾತಾಡ್ತಾ ಇದ್ರು ಅವ್ರ ಹತ್ರ ಬುಕ್ಸ್ ಮತ್ತೆ ವಾಪಸ್ ತಗೊಂಡ್ಬಿಡ್ತೀವಿ. ಸರಿಯಾಗಿ ಕಲಿತಿದ್ದು ಯಾರು ಬಂದಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಕೊಡ್ತೀವಿ.